ಲಿಂಗಾಯತ ಮತ್ತು ವೀರಶೈವ ಬಗ್ಗೆ ಬಹಳ ಗೊಂದಲ ಐತಿ. ಬಹಳಷ್ಟು ತಿರುಗಿಸಿನ ಅವಶ್ಯಕತೆ ಇಲ್ಲ. ಒಬ್ಬ ತಂದೆ ಹುಟ್ಟಿದವನು ಲಿಂಗಾಯತ, 5 ಮಂದಿ ಹುಟ್ಟಿದವರು ವೀರಶೈವರು. ನೀವು ಒಬ್ಬ ತಂದೆ ಹುಟ್ಟಿದ ಲಿಂಗಾಯತ ಆಗ್ತೀರೋ ಅಥವಾ 5 ತಂದೆ ಹುಟ್ಟತಕ್ಕಂಥ ವೀರಶೈವ ಆಗ್ತದನ್ನ ಸ್ಥಿರಪಡಿಸೋ ಪ್ರಯತ್ನವನ್ನ ವೀರಶೈವಕ್ಕೆ ಸ್ಥಿರಪಡಿಸ್ತಕ್ಕಂಥ ಜನ ನೀವು ತೀರ್ಮಾನ ಮಾಡ್ಬೇಕು ಅಂತೇಳಿ ನಮಗೆ ಬಸವಣ್ಣಂತ ಒಬ್ಬ ತಂದೆ, ಅವನು ಹುಟ್ಟಿದ ಮಕ್ಕಳು ಲಿಂಗಾಯತರು ಹೊರತು 5 ತಂದೆ ಹುಟ್ಟಿರ್ತಕ್ಕಂಥ ಮಕ್ಕಳು ವೀರಶೈವರೆಲ್ಲ ಇರುವಂತ ಸತ್ಯವನ್ನ ಈ ವೇದಿಕೆ ಮೂಲಕ ವೀರಶೈವ ಅಂತ ಹೇಳುವಂತ ವ್ಯಕ್ತಿಗಳಿಗೆ ಹೇಳಿಕ್ಕೆ ಇಚ್ಛೆ ಪಡ್ತಿದ್ದೀನಿ. ಓ ವೀರಶೈವ ಅಂತ ಹೇಳ್ಕೊಡ್ತಕ್ಕಂಥ ರಾಜಕಾರಣಿಗಳೇ, ಮಠಾಧೀಶರಿಗೆ ಮತ್ತೊಮ್ಮೆ ಈ ಮಗದೊಮ್ಮೆ ಮನವಿ ಮಾಡ್ಕೊಳ್ತೀನಿ. ಇದು ಕಾಲದ ಕರೆ, ಬಸವಣ್ಣನ ಕರೆ, ಇದು ಲಿಂಗಾಯತರ ಕರೆ. ಈ ಕರೆಗೆ ನೀವೇನಾದ್ರು ಒಗ್ಗೂಡದೆ ಹೋದ್ರೆ, ನಮ್ ಜೊತೆ ಬರದೆ ಹೋದ್ರೆ, ಇವತ್ತು ನಮ್ಮ ಲಿಂಗಾಯತ ಸಮುದಾಯದ ಬಹಳ ದೊಡ್ಡ ನಾಯಕರು ಜಗದೀಶ್ ಶೆಟ್ಟರು, ಪ್ರದೀಪ್ ಶೆಟ್ಟರು, ಅರವಿಂದ್ ಬೆಲ್ಲರು ಬರ್ಬೇಕಾಗಿತ್ತು. ನಾವು ಅವ್ರಿಗೆ ಹೇಳೋದೇನಪ್ಪ ಅಂತಂದ್ರೆ, ನಿಮ್ಮ ಪಕ್ಷ ಯಾವ್ದಾರು ಇರಲಿ, JDS ನಾಗಿರ್ಲಿ, ಕಾಂಗ್ರೆಸ್ ನಾಗಿರ್ಲಿ, ಯಾವ ರೀತಿ JDS ನ ನಮ್ಮ ಬಸವರಾಜ ಹೊರಟ್ಟಿ ಅವರು ಪಕ್ಷದ ಗಡಿ ಮೀರಿ ಧರ್ಮಕ್ಕೋಸ್ಕರ ಹೋರಾಟಕ್ಕೆ ಬಂದರೆ, MB ಪಾಟೀಲ್, ವಿನಯ್ ಕುಲಕರ್ಣಿ, ಶರಣ್ ಪ್ರಕಾಶ್ ಪಾಟೀಲ್ ಅವರು ಅನೇಕ ಜನರು ಪಕ್ಷದ ಗಡಿ ಮೀರಿ ಈ ಧರ್ಮದ ಗುಣವನ್ನು ತೀರ್ಸಕ್ ಬಂದರೆ, ಜಗದೀಶ್ ಶೆಟ್ಟರ್ ನೀವು ಸಹ ಇವತ್ತು ಎಕ್ಸಿಬಿಷನ್ ಕೊಟ್ಟಿವಿ. ಮುಂದಿನ ಬೆಂಗಳೂರು ಅವರ ಅರೆ ಒಳಗೆ ನೀವು ಸಹ ನಿಮ್ಮ ಪಕ್ಷದ ಗಡಿಯನ್ನು ದಾಟಿ ಈ ಧರ್ಮದ ಹೋರಾಟಕ್ಕೆ ನೀವು ಬರಬೇಕಾಗುತ್ತೆ. ಯಾರ ಲಿಂಗಾಯತ ಧರ್ಮ ಹೋರಾಟಕ್ಕೆ ಬರ್ತೀರಿ ನೀವು ಉಳಿತೀರಿ. ಲಿಂಗಾಯತ ಧರ್ಮದ ಹೋರಾಟವನ್ನು ಹತ್ತಿಕ್ಕುವಂತ ಪ್ರಯತ್ನ ಯಾರೇ ಮಾಡಿದ್ರು ಇತಿಹಾಸದಲ್ಲಿ ನಿಮ್ಮನ್ನು ಯಾವ ಕಾರಣಕ್ಕೆ ನಮ್ಮ ಜನ ಕ್ಷಮಿಸಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂತ ಎಚ್ಚರಿಕೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಿದ್ದೀನಿ. ಆ ದೃಷ್ಟಿಯಿಂದ ಬಹಳಷ್ಟು ಜನ ನಮಗೆ ಪ್ರಶ್ನೆ ಕೇಳ್ತಾರೆ.